ಕಳೆದ ಒಂದು ತಿಂಗಳಿಂದ ಯಲಹಂಕ ತಾಲೂಕು ಕೋಗಲು ಬಡಾವಣೆ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದಂಥ ಕೋಗಲು ಬಡಾವಣೆ ಬಂಡೆ 99 ಸರ್ವೆ ನಂಬರ್ ಅಲ್ಲಿ ಏನು ಕಳೆದ 2 ವರ್ಷಗಳಿಂದ ಅಕ್ರಮವಾಗಿ ಬಾಂಗ್ಲಾ ಮತ್ತು ರೋಹಿಂಗ್ಯಾ ವಿದೇಶಿಯರು ಅಕ್ರಮ ಆಧಾರ್ ಕಾರ್ಡು ವೋಟರ್ ಲಿಸ್ಟ್ಗಳನ್ನೆಲ್ಲ ಕೂಡ ಮಾಡಿಸ್ಕೊಂಡು ಅಲ್ಲಿ ಸುಮಾರು 167ಕ್ಕೂ ಹೆಚ್ಚು ತಾತ್ಕಾಲಿಕ ಮನೆಗಳನ್ನು ಕಟ್ಕೊಂಡು ವಾಸ ಮಾಡ್ತಾಯಿದ್ರು. ಈ ವಿಚಾರವಾಗಿ ಸರ್ಕಾರ ಅಂದರೆ ಅದು ಮೊದಲು ಬಂಡೆ ಜಾಗ, ಬಂಡೆ ಅಂದರೆ ಅದು 106 ಅಡಿ ಆಳದವರೆಗೂ ಕೂಡ ಬಂಡೆಯನ್ನು ತೆಗೆದಂಥ ಒಂದು ದೊಡ್ಡ ಬಂಡೆ ಜಾಗ, ಖರಾಬು. ಆ ಜಾಗದಲ್ಲಿ ಡೆಬ್ರಿಜನ್ ಹಾಕಿ ಮಣ್ಣು ಮುಚ್ಕೊಂಡು ಬಂದಿದ್ರು, ಬೇರೆ ಬೇರೆ ಕಟ್ಟಡದ ತ್ಯಾಜ್ಯಗಳನ್ನು ಹಾಕಿ ಮುಚ್ಕೊಂಡು ಬಂದರು. ಅದು ಮುಚ್ತಾ ಇದ್ದಂಗೆ ಅಲ್ಲಿ ಕೆಲವರು ಕಾಂಗ್ರೆಸ್ಸಿನ ಮುಖಂಡರು ಮತ್ತು ಬೇರೆ ಬೇರೆ ಮುಖಂಡರುಗಳು ಸೇರಿಕೊಂಡು ಅಲ್ಲಿ ಗುಡಿಸಲನ್ನು ಕಟ್ಟಿಸೋದಕ್ಕೆ, ಮನೆ ಕಟ್ಟಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಮೂಲತಃ ಅದು ಸರ್ಕಾರಿ ಜಾಗ ಆಗಿದ್ದರೂ ಕೂಡ ಆ ಜಾಗವನ್ನು ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಕಂದಾಯ ಇಲಾಖೆಯಿಂದ ಹಸ್ತಾಂತರವನ್ನು BBMPಗೆ, ಆಗಿನ ಇಂದಿನ BBMPಗೆ ಹಸ್ತಾಂತರವನ್ನು ಮಾಡಿ 2015ರಲ್ಲಿ ಅದನ್ನು ಕ್ಲಿಯರ್ ಪೊಸಿಷನನ್ನು ಕೂಡ ಕೊಟ್ಟಾರೆ. ಅಂದರೆ ಯಾವುದೋ ಮನೆಗಳಿಲ್ಲ, ಒತ್ತುವರಿ ಇಲ್ಲ ಅಂಥೇಳಿ ಕ್ಲಿಯರ್ ಪೊಸಿಷನ್ನಲ್ಲಿ ಕೊಟ್ಟಿರ್ತಕ್ಕಂಥ ಜಾಗ ಅದು. ಅದನ್ನು ಉಪಯೋಗಿಸ್ಕೊಂಡಿರಲಿಲ್ಲ ಘನತ್ಯಾಜ್ಯ, ಯಾಕಂದರೆ ಅದು ರಿಸರ್ವ್ ಆಗಿ ಇಟ್ಟಿದ್ರು. ಅಲ್ಲಿ ಗುಡಿಸಲುಗಳು ಪ್ರಾರಂಭ ಆಯಿತು. ಸೊ ಈ ಥರ 1-2 ಮನೆ ಈ ಥರ ಎಲ್ಲ ಶುರುವಾದ ಮೇಲೆ ಅಲ್ಲಿ 106 ಮನೆಗಳು ಬರೋಕ್ಕೆ ಪ್ರಾರಂಭ ಮಾಡಿದ್ರು. ಈಗಲೂ ಕೂಡ ಇನ್ನೂ ಒಂದಷ್ಟು ಮನೆಗಳನ್ನು ತೆರವು ಮಾಡಲಿಲ್ಲ. ಈಗಲೂ ಕೂಡ ಅಕ್ರಮ ಕಟ್ಟಿರ್ತಕ್ಕಂಥವ್ರು, ಇದೇ ಜಾಗ ಸೇರಿದಂಥವ್ರು ಇನ್ನೂ ಕೂಡ ಸುಮಾರು ಇನ್ನೂ 60-70 ಮನೆಗಳು ಇನ್ನೂ ಹೊಡೆದಿಲ್ಲ. ಪಕ್ಕದಲ್ಲೇನೆ ಅಟ್ಯಾಚ್ಡ್ ಇದೆ, ಸೇಮ್ ಸರ್ವೆ ನಂಬರ್ಗೆ ಅಟ್ಯಾಚ್ಡ್ ಇರ್ತಕ್ಕಂಥದ್ದು. ಸೊ ಅಲ್ಲಿ ಈಗಿನ GBA ಅಧಿಕಾರಿಗಳು, ಘನತ್ಯಾಜ್ಯ ವಿಲೇವಾರಿ ಏನು ಇಲಾಖೆ ಅಧಿಕಾರಿಗಳು, ಅದು ನಮ್ಮ ಜಾಗ ಅಂಥೇಳಿ ಆ ಜಾಗವನ್ನು ತೆರವು ಮಾಡಿದ್ರು. ಅದು ಸರಿ ಐತೆ, ಅದು ಯಾಕಂದರೆ ಅದು ಸರ್ಕಾರಿ ಜಾಗ. ತೆರವು ಮಾಡಿದ್ದಾದಮೇಲೆ ತಕ್ಷಣ 2 ದಿನದಲ್ಲಿ ಕೇರಳದ ಮುಖ್ಯಮಂತ್ರಿಗಳು ಪಿಣರಾಯಿರವರು ಅವ್ರಿಗೆ ಯಾರು ಸುದ್ದಿಯನ್ನು ಕೊಟ್ಟರೋ ಮತ್ತು ಅವ್ರು ಯಾವುದೇ ರಾಜಕೀಯ ದುರುದ್ದೇಶ ಇತ್ತೋ ಮತ್ತು ಈಗ ನಡೀತಕ್ಕಂಥ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರ ಮತಗಳನ್ನು ಪಡೆಯೋ ದೃಷ್ಟಿಯಿಂದ ಟ್ವೀಟ್ ಮಾಡಿದ್ರು. ಈ ಥರ ನಮ್ಮ ಕೇರಳದ ಅಲ್ಪಸಂಖ್ಯಾತರ ಮನೆಗಳನ್ನೆಲ್ಲ ಕೂಡ ನಿರ್ದಾಕ್ಷಿಣ್ಯವಾಗಿ ತೆರವು ಮಾಡ್ತಾ ಇದ್ದಾರೆ, ಅವ್ರು ರಕ್ಷಣೆ ಕೊಡಬೇಕು ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಾದ ಮೇಲೆ ಹಿಂದೆಯೇ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಮತ್ತು ಕೇರಳದ ಮುಖಂಡರು, ಕಾಂಗ್ರೆಸ್ ಮುಖಂಡರಾದಂಥ ವೇಣುಗೋಪಾಲ್ ಅವರು ಕೂಡ ನಮ್ಮ ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ಆದೇಶವನ್ನು ಕೊಡ್ತಾರೆ, ಅವರಿಗೆ ರಕ್ಷಣೆಯನ್ನು ಕೊಡಬೇಕು, ಅವರಿಗೆ ಪುನರ್ವಸತಿ ಕಲ್ಪಿಸಬೇಕು ಅಂತೇಳಿ. ಅಂದರೆ ಪೈಪೋಟಿ ಇವೆರಡೂ ಕೂಡ ಚುನಾವಣಾ ದೃಷ್ಟಿಯಿಂದ ಅಂತೇಳಿ ಜಗಜ್ಜಾಹೀರಾಗಿರ್ತಕ್ಕಂಥದ್ದು. ಅದಾದಮೇಲೆ ಅಲ್ಲಿನ MP ಬರ್ತಾರೆ, ಅಲ್ಲಿನ MLA ಬರ್ತಾರೆ, ಸ್ಥಳ ಪರಿಶೀಲನೆಯನ್ನು ಮಾಡ್ತಾರೆ. ಹೌದು, ಇದು ಅನ್ಯಾಯ ಆಗಿದೆ, ಅದರಲ್ಲೂ ವಿಶೇಷವಾಗಿ ಅಲ್ಪಸಂಖ್ಯಾತರು ಕೇರಳದವರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದಾದ ಮೇಲೆ ಅಲ್ಲಿಯವರೆಗೂ ಕೂಡ, ಯಾಕಂದರೆ ಅಲ್ಲಿರ್ತಕ್ಕಂಥ ಪ್ರಭಾವಿ ಕಂದಾಯ ಸಚಿವರ ಕ್ಷೇತ್ರ ಅದು, ಅವರು ಇಡೀ ರಾಜ್ಯದಲ್ಲಿ ಯಾವುದೇ ಒತ್ತುವರಿ ಇರಲಿ ನಿರ್ದಾಕ್ಷಿಣ್ಯವಾಗಿ ತೆರವು ಮಾಡಬೇಕು ಅಂತೇಳಿ ಪ್ರತಿ ಶನಿವಾರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ 106 ಜಮೀನುಗಳನ್ನು, ಎಕರೆಗಳನ್ನು ವಶಕ್ಕೆ ತಗೊಂಡಿರ್ತಕ್ಕಂಥ ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ಮಂತ್ರಿಗಳಿರ್ತಕ್ಕಂಥ ಕ್ಷೇತ್ರ ಅದು. ದುರ್ದೈವ ಏನು ಅಂತಂದರೆ, ಅವರ ಎಡಬಲ ಓಡಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಮುಖಂಡರೇ, ವಿಶೇಷವಾಗಿ ವಾಸಿಂ ಅಂತೇಳಿ ಅವನದೇ ಲೇಔಟ್ ಹೆಸರಿಟ್ಬಿಟ್ಟಾನೆ ಗೌರ್ಮೆಂಟ್ ಜಾಗದಲ್ಲಿ, ವಾಸಿಂ ಬಡಾವಣೆ ಮತ್ತು ಫಕೀರ್ ಬಡಾವಣೆ ಅಂಥೇಳಿ. ಇದು ಅವ್ರ ಗಮನಕ್ಕಿದೆ, ಅದು ಇಲ್ಲ ಅಂತಲ್ಲ. ಆ ತೆರವು ಮಾಡೋವಂಥ ಸಂದರ್ಭದಲ್ಲಿ ಆ ಸಚಿವರು ಕೂಡ ಯಾವುದೇ ಹೇಳಿಕೆಗಳನ್ನು ಕೊಡಲಿಲ್ಲ, ಸ್ಥಳ ಪರಿಶೀಲನೆಯನ್ನು ಮಾಡಲಿಲ್ಲ ಮತ್ತು ಯಾವುದೇ ಮಾಧ್ಯಮದವ್ರ ಕೈಗೂ ಕೂಡ ಸಿಕ್ಕಿರಲಿಲ್ಲ. ಅವರು ಯಾವಾಗ ಒಂದು ಸಾರಿ ಸರ್ಕಾರ ತೆರವು ಮಾಡ್ತು, ಮಾಧ್ಯಮಗಳಲ್ಲಿ ಬರೋಕ್ಕೆ ಶುರುವಾಯಿತು, ಕೇರಳದಲ್ಲಿ ಮತ್ತು ಅಲ್ಲಿನ ರಾಜಕಾರಣಿಗಳ ಪ್ರವೇಶ ಆಯಿತು. ಇಲ್ಲಿನ ನಮ್ಮ ಮುಖ್ಯಮಂತ್ರಿಗಳ ಆದಿಯಾಗಿ ಭಾಳ ತುರ್ತಾಗಿ ಕ್ರಮ ತಗೊಬೇಕು. ಅಷ್ಟು ಜನಕ್ಕೆ 165 ಕುಟುಂಬಗಳೇನೈತೆ ಅಷ್ಟು ಜನಗಳು ಕೂಡ ನಾವು ಪುನರ್ವಸತಿಯನ್ನು ಕಲ್ಪಿಸ್ತೀವಿ ಅಂತ ಕೇಳಿ ಅರಾತುರಿಯಲ್ಲಿ ಮೀಟಿಂಗ್ಗಳನ್ನು ಮಾಡಿ ಅದರಲ್ಲಿ ವಸತಿ ಸಚಿವರು ಇವರು ಎಲ್ಲ ಸೇರಿಕೊಂಡು ಅನೌನ್ಸು ಮಾಡ್ತಾರೆ. ಅನೌನ್ಸ್ ಮಾಡೋದ್ರ ಜೊತೆಯಲ್ಲಿ ಅವ್ರ ಪೂರ್ವಾಪರನೂ ವಿಚಾರಿಸೋದೇ ಇಲ್ಲ. ಅವ್ರು ಯಾರು ನಾವು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಮಾಧ್ಯಮಗಳಲ್ಲಿ ಬಂದಿರೋದು ಅವರು ವಿದೇಶಿಯರಿಂದ ಬಂದಿರೋರು, ಬಾಂಗ್ಲಾದೇಶಿಗಳು, ರೋಹಿಂಗಿಗಳು,
ಇವರೆಲ್ಲ ಪೂರ್ವಾಪರ ತನಿಖೆ ಮಾಡಬೇಕು ಅಂದರೂ ಕೂಡ ಯಾವುದೇ ಹೇಳಿಕೆಗಳನ್ನು ಕೊಡಲಿಲ್ಲ. ಅವ್ನು ತನಿಖೆ ಮಾಡ್ತೀವಿ ಅಂತ ಹೇಳಿಲ್ಲ. ಅಷ್ಟು ಜನಕ್ಕೆ ಪುನರ್ವಸತಿಯನ್ನು ಬೈಯಪ್ಪನಹಳ್ಳಿಯಲ್ಲಿ ಕೊಡ್ತೀವಿ, ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ನಿರ್ಮಾಣ ಆದ ಮನೆಗಳು ಅಂತ ಹೇಳ್ತಾರೆ ಅವರು. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ಗೆ 6 ವರ್ಷಗಳಿಂದ ಕೂಡ 50,000 1 ಲಕ್ಷ ದುಡ್ಡನ್ನು ಕಟ್ಟಿ ಸುಮಾರು 15,000ಕ್ಕೂ ಹೆಚ್ಚು ಜನ ಇನ್ನೂ ಕೂಡ ಕಾಯ್ತಾ ಇದ್ದಾರೆ ಮನೆಗಳು ಸಿಗಲಿಲ್ಲ ಅಂತೇಳಿ. ಅವ್ರಿಗೆ ಯಾರಿಗೂ ಕೊಟ್ಟಿಲ್ಲ. ಅವರು 1 ಲಕ್ಷ 5 ವರ್ಷ 6 ವರ್ಷ ಅಂತಂದರೆ ಅವ್ರು ಬಡ್ಡಿಗೆ ತಂದು ಒಡವೆ ಮಾರೋ ಏನೋ ಮಾಡಿ ಕೊಟ್ಟಿರ್ತಾರೆ ಅವ್ರಿಗೆ. ಇದರ ಜೊತೆಯಲ್ಲಿ BBMP ಅವರು ಹೇಳ್ತಾರೆ, ನಾವು ಒಂಟಿ ಮನೆ ಸ್ಕೀಮಲ್ಲಿ ಅಮೃತ ಯೋಜನೆ ಅಡಿಯಲ್ಲಿ 5 ಲಕ್ಷ ರೂಪಾಯಿ ಅವ್ರಿಗೆ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ, 30. ಅದಾದಮೇಲೆ ಅಲ್ಪಸಂಖ್ಯಾತ ಇಲಾಖೆಯಿಂದ 2.5 ಲಕ್ಷ ಕೊಡ್ತೀವಿ ಅಂತೇಳಿ ವಸತಿ ಸಚಿವರು ಅನೌನ್ಸ್ ಮಾಡ್ತಾರೆ. ಅಂದರೆ 10.5 ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಮನೆಯನ್ನು 2.5 ಲಕ್ಷ ರೂಪಾಯಿ ಕೊಟ್ಟರೆ ಸಾಕು, ನಿಮಗೆ ಕೊಟ್ಬಿಡ್ತೀವಿ ಅಂತೇಳಿ ಅಲ್ಲಿ ಒಂದೇ ಒಂದು, ಅದು S12 ಸ್ಟಿಲ್ತ್ ಮತ್ತು 12 ಫ್ಲೋರ್ ಇರ್ತಕ್ಕಂಥ ಅಪಾರ್ಟ್ಮೆಂಟ್ ಅದು. ಮತ್ತು ಲಿಫ್ಟ್ ಎಲ್ಲ ಇರ್ತದೆ, ಮೇಂಟೆನೆನ್ಸ್ ಇರ್ತದೆ, ಪ್ರತಿ ತಿಂಗಳು ಕೂಡ ಮೇಂಟೆನೆನ್ಸ್ ಕೊಡಬೇಕು. ಅದು ಇನ್ನೂ ಯಾರೋ ದುಡ್ಡು ಕೊಟ್ಟು ಅವ್ರ ಮನೆ ಸಿಗ್ತದೆ ಅಂತ ಹೇಳಿದ್ರೆ ಮನೆ ಅವ್ರು ಕೊಡ್ತಾ ಇಲ್ಲ, ಇವ್ರು ಕೊಡೋದಕ್ಕೆ ಅರಾತುರಿಯಲ್ಲಿ ಅನೌನ್ಸ್ ಮಾಡಿದ್ರು. ಸೊ ಅದಾದಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ಒಂದು ಸತ್ಯಶೋಧನಾ ಸಮಿತಿಯನ್ನು ಮಾಡಬೇಕು ಅಂತೇಳಿ, ಅದಕ್ಕೆ ಮೊದಲು ನಮ್ಮ ವಿರೋಧ ಪಕ್ಷ ನಾಯಕರಂತ R ಅಶೋಕ್ ಅವರು, ಛಲವಾದಿ ನಾರಾಯಣಸ್ವಾಮಿ ಅವರು, ಎಲ್ಲ ನಮ್ಮ ತಮ್ಮೇಶ್ ಗೌಡರು ಎಲ್ಲ ಹೋಗಿ ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡಿ ಬಂದಾದಮೇಲೆ ಅದರ ಸಂಪೂರ್ಣವಾದಂಥ ವರದಿಯನ್ನು ಕೊಡಬೇಕು ಅಂತೇಳಿ ನಮ್ಮ 5 ಜನಗಳ ತಂಡವನ್ನು ಕೂಡ ಮಾಡಿದ್ರು. ಸೊ ಅದಾದಮೇಲೆ ನಾವು ಸ್ಥಳ ಪರಿಶೀಲನೆಯನ್ನು ಕೂಡ ನಾವು ಮಾಡಿದ್ವಿ. ಸೊ ಮಾಡೋಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ತಡ ಆಯಿತು, ಅಂದರೆ ಒಂದು ವಾರ 10 ದಿನ ಆಯಿತು ನಾವು ಲೋಗೋಷ್ಟ್ರೊಳಗಡೆಗೆ. ಅಲ್ಲಿ ಯಾರು ಬಾಂಗ್ಲಾ ಮತ್ತು ರೋಹಿಂಗ್ಯಾದವರಿದ್ದರು ನಾವು ಪರಿಶೀಲನೆ ಮಾಡಿದಾಗ ಅವ್ರು ಯಾರು ಕೂಡ ಅಲ್ಲಿ ಇರಲಿಲ್ಲ. ಆಲ್ರೆಡಿ ಅವ್ರನ್ನ ಶಿಫ್ಟ್ ಮಾಡಿದರು. ಯಾಕಂದರೆ ಅದಕ್ಕೆ ಮೊದಲೇ ಮಾಧ್ಯಮಗಳು ಕೂಡ ಸಾಕಷ್ಟು ಹೋಗಿ ಅವನ್ನೆಲ್ಲ ಒಬ್ಬೊಬ್ಬರನ್ನು ಇಂಟ್ರ್ಯೂ ಮಾಡೋವಂಥ ಸಂದರ್ಭದಲ್ಲಿ ಕೆಲವರು ತಡವರಿಸಿ ಉತ್ತರ ಕೊಡುವಂಥದ್ದು, ಸಿಗಾಕೊಂತೀವಿ ಅಂತೇಳಿ ಭಾಳ ವ್ಯವಸ್ಥಿತವಾಗಿ ಅವರನ್ನು ಬೇರೆ ಕಡೆ ಶಿಫ್ಟ್ ಮಾಡುವಂಥ ಕೆಲಸ ಮಾಡಿ, ಅಲ್ಲಿ ಸುತ್ತಮುತ್ತಲು ಯಾರಿದ್ರಲ್ಲ ಅಲ್ಪಸಂಖ್ಯಾತರು, ಮುಸ್ಲಿಮ್ಸು, DJ ಹಳ್ಳಿಯವರು, ಕಾಡ್ಗೊಂಡಹಳ್ಳಿಯವರು ಮತ್ತು ಆ ಕೋಗಲ ಬಂಡೆ ಹತ್ರ ಬೇರೆ ಇನ್ನೂ ಆ ಸುತ್ತಮುತ್ತಲು ಯಾರಲ್ಲಿ ಬಾಡಿಗೆ ಮನೆ ವಾಸ ಇದ್ದರು ಅವ್ರನ್ನ ತಂದು ಅಲ್ಲಿ ಕುಂಡಿಸಿದ್ರು. ನಾವು ಯಾರು ಹೋದ್ರೂ ಕೂಡ ನಾನು 20 ವರ್ಷದಿಂದ ಇದ್ದೀನಿ, 15 ವರ್ಷ ಇದ್ದೀನಿ ಅಂತೇಳಿ ಆಧಾರ್ ಕಾರ್ಡ್ ಅವರೆಲ್ಲ ಕೊಡ್ತಾರೆ. ಮತ್ತು ಅವ್ರ ಕರೆಂಟ್ ಬಿಲ್ ಇಲ್ಲ, ಏನಿಲ್ಲ. 15 ವರ್ಷ 20 ವರ್ಷದಲ್ಲಿ ಇಲ್ಲ. ನಾವೆಲ್ಲ ಎಲ್ಲ ಸ್ಯಾಟಲೈಟ್ ಇಮೇಜ್ಗಳನ್ನು ಕೂಡ 2013ರಿಂದ ತೆಗೆದಿದ್ದೀವಿ ನಾವು. ಇದರಲ್ಲಿ ಐತೆ ನಿಮಗೆ ಬುಕ್ಕನ್ನು, ಆಮೇಲೆ ನಿಮಗೆಲ್ಲ ಕೊಡ್ತೀವಿ. ಅದರಲ್ಲಿ ಯಾವುದೇ ಮನೆಗಳು ಕೂಡ ಆಗಿರಲಿಲ್ಲ. ಸೊ ಇಷ್ಟಾದ ಮೇಲೆ ನಾವು ಸತ್ಯಶೋಧನಾ ಸಮಿತಿಯವರಲ್ಲೂ ತಾವು ಕೂಡ ಇದ್ರಿ, ನಾವೆಲ್ಲ ಹೋದಾಗ ಕೆಲವರು ಕೇಳಿದಾಗ ನಾವು 7 ವರ್ಷ ಇದ್ವಿ, 8 ವರ್ಷ ಇದ್ವಿ, ಈ ಥರ ಎಲ್ಲ ಕುಡಿದ್ರು. ಕೊನೆಗೆ ನಮಗೂ ಧಿಕ್ಕಾರಗಳು ಹಾಕೋಕ್ಕೂ ಶುರು ಮಾಡಿದ್ರು. ಗೋಬ್ಯಾಕ್ BJP ಅನ್ನೋ ಥರ ಶುರು ಮಾಡಿದ್ರು. ನಾವು ಕೂಡ ಅಲ್ಲಿ ಹೇಳಿರ್ತಕ್ಕಂಥದ್ದು, ನೀವು ನಿಜವಾದ ಸ್ಥಳೀಯ ಮುಸ್ಲಿಮರಾದರೆ ನಮ್ಮದು ವಿರೋಧ ಇಲ್ಲ, ನಿಮಗೆ ನಿಯಮಾನುಸಾರ ಏನು ಕೊಡಬೇಕು ನಾವು ಕೂಡ ರೆಕಮೆಂಡ್ ಮಾಡ್ತೀವಿ. ಆದರೆ ಲೋಕಲ್ವರೆಗೂ ನೀವು ಬಾಂಗ್ಲಾದೇಶದವ್ರಿಗೆ, ರೋಹಿಂಗ್ಯಾದವ್ರಿಗೆ, ಮುಸ್ಲಿಮರನ್ನ ಕಾರಣಕ್ಕೋಸ್ಕರ ಅವ್ರು ನೀವೇನಾದರೂ ಜೊತೆಯಲ್ಲಿ ಇಟ್ಕೊಂಡು ಮಾಡ್ತು ಅಂದರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದ್ವಿ. ಸೊ ಅದಾದಮೇಲೆ ಎಲ್ಲ ದಾಖಲೆಗಳನ್ನು ಕೂಡ ಅವತ್ತು ಒಂದೇ ದಿನ ಅಲ್ಲ, ನಾವು ಅಲ್ಲಿ ಲೋಕಲಲ್ಲಿ ಇರ್ತಕ್ಕಂಥ ಬೇರೆಯವ್ರನ್ನೆಲ್ಲ ವಿಚಾರಿಸಿ, ಅಲ್ಲಿನ ಮುಸ್ಲಿಂ ಲೀಡರ್ನೆಲ್ಲ ವಿಚಾರಿಸಿ ದಾಖಲೆಗಳನ್ನು ನಮ್ಗೆ ಏನೇನು ಸಿಕ್ಕಿದೆಯೋ ಎಲ್ಲ ದಾಖಲೆಗಳನ್ನು ಕೂಡ ನಾವು ಸಂಗ್ರಹ ಮಾಡಿದ್ವಿ.